ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಲೆಕ್ಷನ್ ಎನ್ಕೌಂಟರ್. ಎಸ್ ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಕರ್ನಾಟಕದಲ್ಲಿ 2020 ಸರ್ಕಾರ ಬಂದಂಥ ಸಂದರ್ಭದಲ್ಲಿ, ಅದಾದ ನಂತರ ಯಡಿಯೂರಪ್ಪನವರ ನೇತೃತ್ವದಲ್ಲಿ BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 110 ಸೀಟ್ಗಳು ಬಂದಿತ್ತು. 3 ಸೀಟ್ಗಳ ಅನಿವಾರ್ಯತೆ ಇತ್ತು ಆ ಸಂದರ್ಭದಲ್ಲಿ. ಮತ್ತು 2020 ಸಂದರ್ಭದಲ್ಲೂ ಕೂಡ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕಾಗಿ ಬಹಳಷ್ಟು ಶ್ರಮಿಸಿದ. ಮತ್ತು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ಗೆ ಈ ವ್ಯಕ್ತಿ ಹೋದರೆ ಅಲ್ಲಿ ಟ್ರಬಲ್ ಶೂಟ್ ಆಯಿತು, ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ನುವಂಥ ಹೆಗ್ಗಳಿಕೆ ಇರುವಂತಹ BJPಯ ಹಿರಿಯ ನಾಯಕರು ಆಗಿರುವಂತಹ ಅಶೋಕ್, ಸಾಮ್ರಾಟ್ ಅಶೋಕ್, ಟ್ರಬಲ್ ಶೂಟರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಸರ್. ಆ ಆರಂಭದಲ್ಲಿ ಅಂದರೆ ನಿಮ್ಮ BJP ಅಧಿಕಾರಕ್ಕೆ ಬಂದಾಗ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಾಗ ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದಂಥವ್ರು ನೀವು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಅದಾದ ನಂತರ ಉಪಮುಖ್ಯಮಂತ್ರಿ ಕೂಡ ಆದ್ರಿ. ಅದಾಗಿ ಇಷ್ಟು ವರ್ಷಗಳಾಗೋಯಿತು. ಅಲ್ಲಿಂದ ಎಲ್ಲಿ ತನಕ ಬೆಳೆದಿದ್ದೀರಿ ಅಶೋಕ್ ಅವರು? ಪಾರ್ಟಿ ಬೆಳೆಸಿದೆ, ನಾನು ಬೆಳೆದಿಲ್ಲ. ಪಾರ್ಟಿ ಬೆಳೆಸಿದೆ. ಇವತ್ತು ನಮ್ಮ ಪಾರ್ಟಿ ಇಡೀ ದೇಶದಲ್ಲೇ ನಂಬರ್ 1 ಪಾರ್ಟಿಯಾಗಿ ಹೊರಹೊಮ್ಮಿರೋವಂಥದ್ದು. ವಿಶೇಷವಾಗಿ ನಮ್ಮ ಸಂಘಟನೆ ಇಡೀ ಬೆಂಗಳೂರು ಇರ್ಬೋದು, ರಾಜ್ಯದಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡಿದಾಗ ಪಕ್ಷ ನನ್ನನ್ನು ಬೆಳೆಸಿದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಹಳ್ಳಿ ಜಾಲಹಳ್ಳಿಯಲ್ಲಿ ಹುಟ್ಟು ಬೆಳೆದಂಥವನು, ಸರ್ಕಾರಿ ಶಾಲೆಯಲ್ಲಿ ಓದೋನು ನಾನು. ಸೊ ಇಲ್ಲಿವರೆಗೂ ನನ್ನನ್ನು ಒಬ್ಬ MLA ಮಾಡಿ 4-5 ಖಾತೆಗಳನ್ನು ನಿಭಾಯಿಸುವಂಥ ಒಂದು ಶಕ್ತಿಯನ್ನು ಕೊಟ್ಟಂಥದ್ದು ಪಾರ್ಟಿ. ಆಗಿನ ಕಾಲದಲ್ಲೂ ಕೂಡ ಯಡಿಯೂರಪ್ಪನವರ ನಂತರ ನಂಬರ್ 2 ಅಂತಂದರೆ ಹೋಮ್ ಮಿನಿಸ್ಟ್ರೇ. ಆ್ಯಂಡ್ ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳಿ. JDSಗೆ ನಾವು ನೋಡಿದಾಗ ಒಕ್ಕಲಿಗ ದೊಡ್ಡ ಲೀಡರ್ ಯಾರು ಅಂತ ಅನ್ನುವಾಗ, ಅಂದರೆ ನಿಮ್ಮ ಸಮಕಾಲೀನರಲ್ಲಿ ಕುಮಾರಸ್ವಾಮಿ ಅವರು, ಈ ಕಡೆ ಕಾಂಗ್ರೆಸ್ಗೆ ನೋಡಿದಾಗ DK ಶಿವಕುಮಾರ್ ಅವರು, ಅಷ್ಟು ಪ್ರಭಾವ ಇರುವಂತಹ ಅಶೋಕ್ ಅವರು ಆ ಎಗ್ರೆಸಿವ್ ಆಗಿ ಲೀಡ್ರಾಗಿ ಇನ್ನೂ ಹೊರಹೊಮ್ಮಬಹುದಾಗಿತ್ತಲ್ವಾ ಅನ್ನುವಂಥದ್ದು ಬಹುಶಃ ಒಕ್ಕಲಿಗ ಬೆಲ್ಟ್ನ ಅನೇಕರಿಗೂ ಕೂಡ ಅನಿಸ್ಬೋದು, ನಿಮ್ಮ ಫಾಲೋವರ್ಸ್ಗೂ ಅನಿಸ್ಬೋದು. ನಿಮಗೆಲ್ಲೋ ಅನಿಸ್ತಾ ಇದೆಯಾ ನಿಮಗೆ? ನನ್ನ ಮಾತಿನ ಸಂಯಮ. ಬೇರೆಯವ್ರು ಮಾತಾಡ್ದಂಗೆ ನಾನು ಮಾತಾಡೋಕ್ಕಾಗಲ್ಲ. DK ಶಿವಕುಮಾರ್ ಅವ್ರು ಮಾತಾಡ್ದಂಗಾಗಲಿ, ಕುಮಾರಸ್ವಾಮಿ ಅವ್ರು ಮಾತಾಡ್ದಂಗಾಗಲಿ ನಾನು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ನಾನೇ ಒಂದು ಸಂಯಮ ಹಾಕ್ಕೊಂಡಿದ್ದೀನಿ. ನಿಮ್ಮ ರಾಜಕೀಯದ ದೂರದೃಷ್ಟಿಯಲ್ಲಿ ನಾನು ನಿಮ್ಮ ಪಕ್ಷದಲ್ಲೇ ಕೆಲವರು ಇದ್ದಾರೆ ಸಂಯಮ ಮೀರಿ ಮಾತನಾಡುವಂಥವ್ರು. ಆ ರೀತಿ ಮಾತಾಡ್ತಾ ಇಲ್ಲ ಅಂದರೆ ನೀವು ಹೇಳೋದು? ಭಾಳಷ್ಟು ಜನ ಇದ್ದಾರೆ, ಆ ಥರ ಭಾಳಷ್ಟು ಜನ ಇದ್ದಾರೆ. ಆ ಸಂಯಮ ಇರಬೇಕು. ಒಂದು ಲಾಂಗ್ ಲೀಡರ್ಶಿಪ್ಗೆ ನಮಗೊಂದು ಸಂಯಮ ಇರಬೇಕು. ಆ ಸಂಯಮದ ದಾರಿಯಲ್ಲಿ ನಾವು ಸಾಗಿದ್ರೆ ಮಾತ್ರ ನಾವು ಗೋಲ್ ರೀಚ್ ಆಗುತ್ತೆ. ನೀವು ಹೇಳೋದು ನೀವು ದೂರದೃಷ್ಟಿಯ ನಾಯಕ ನಿಮ್ಮ ಪ್ರಕಾರ. ಅಂದರೆ ಶಾರ್ಟ್ ಟರ್ಮ್ ಪ್ಲ್ಯಾನ್ ಅಲ್ಲ ನಿಮ್ಮದು. ಪಕ್ಷ ನಿಮ್ಮನ್ನು ಬೆಳೆಸುತ್ತೆ, ಇನ್ನು ಆ ರೀತಿ ದಾರಿಯಲ್ಲಿ ಸಾಕ್ತಾ ಇನ್ನೂ ಇದೆ ನಮಗೆ ಅವಕಾಶ ಅಂತ ನೀವು ಹೇಳ್ತಾ ಇದ್ರಿ ಅಂತ ಆಯ್ತಾಗಿದೆ. ಹೌದು, ಸಡನ್ನಾಗಿ ನಾನೇನೋ ಆಗಬೇಕು ಅಂತ ಬಂದವನಲ್ಲ ನಾನು. ಓಕೆ. ಸೊ ಸಡನ್ನಾಗಿ ಬಂದವರೆಲ್ಲ ಸಡನ್ನಾಗೆ ಹೊರಟೋಗ್ತಾರೆ. ಓಕೆ. ಸೊ ನನಗೆ ದೂರದೃಷ್ಟಿ ಇದೆ. ನಾನೇನೋ ರೀಚ್ ಆಗಬೇಕು, ನಾನು ಎಲ್ಲಿಗೆ ಹೋಗಬೇಕು, ಪಾರ್ಟಿಯಲ್ಲಿ ಹೇಗೆ ಬೆಳಿಬೇಕು, ಈ ದೃಷ್ಟಿ ಜನಗಳ ಮಧ್ಯೆ ಆಗಿರ್ಬೇಕು. ನನ್ನ ನಡೆನುಡಿ ಆಗಿರಬೇಕು, ನನ್ನ ವರ್ಚಸ್ಸೇ ಆಗಿರಬೇಕು. ಅಂದರೆ ಶಾರ್ಟ್ಕಟ್ ಇಲ್ಲ ನಂದು ಯಾವುದು ಹೋಗಲ್ಲ, ಅಸಾಧ್ಯನೇ ಇಲ್ಲ. ನಾನು ಹೋಗೋ ಅಂಥ ಮನಸ್ಥಿತಿನೇ ಅಲ್ಲ. ನಾನು ನೇರ ನುಡಿ ಮಾತಾಡೋನು, ನೇರವಾಗಿ ಮಾತಾಡೋನು, ಇರೋದನ್ನ ಇದ್ದಂಗೆ ಹೇಳೋವಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥವ್ನು. ಆದ್ದರಿಂದ ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ಶಾರ್ಟ್ಕಟ್ಟಲ್ಲಿ ಹೋಗೋವಂಥದ್ರಲ್ಲಿ ಸಫಲತೆ ಬರಲ್ಲ. ಆ ದೃಷ್ಟಿಯಲ್ಲಿ ಹೋಗ್ಬಾರ್ದು, ಪ್ರಯತ್ನನೂ ಮಾಡಬಾರ್ದು ಅನ್ನೋ ಎಲ್ಲ ಒಂದು ಕಡೆ ಅಶೋಕ್ ಬಹಳ ದೊಡ್ಡದಾಗಿ ಬೆಳೀತಾರೆ ಅನ್ನುವಂಥ ಭಯ ಪಕ್ಷದ ಒಳಗಿನವ್ರಿಗೂ ಇರ್ಬೋದಲ್ವ, ಹಾಗಾಗಿ ಅಡ್ಡಗಾಲು ಹಾಕಿರ್ಬೋದಲ್ವ. ಸೊ ಅಂಥ ಸಂದರ್ಭಗಳು ಬಂದಾಗ ಅಶೋಕ್ ಯಾವ ರೀತಿ ಎದುರಿಸ್ತೀರಿ ಅಂತ? ಇಲ್ಲ, ನಮ್ಮ ಪಕ್ಷದಲ್ಲಿ ಅದು ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ. ನಿಮ್ಮನ್ನು ಯಾರಾದರೂ ಬೆಳೆಯೋಕ್ಕೆ ಬಿಡ್ತಾ ಇಲ್ವ ಅಂತ ಹೇಳುವಾಗ ಮತ್ತೊಮ್ಮೆ ಸಂಯಮ. ಎಸ್, ಐ ಅಪ್ರಿಷಿಯೇಟ್. ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಯಾರ ಐಡಿಯಾ ಇದು? ಮೂಲತಃ ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರ ಐಡಿಯಾ. ಸೊ ಅದನ್ನು ಸವಾಲಾಗಿ ತಗೊಂಡು ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಏನಿತ್ತು ಆ ಪ್ರಕಾರ ಇದು ಹೊರಟಿರುವಂಥ. ಹೇಗ್ರಿ, ನೀವು ಕೂಡ BJP ಕೋರ್ ಕಮಿಟಿಯಲ್ಲಿ ಇದ್ದೀರಿ, ದೊಡ್ಡ ನಾಯಕರು ನೀವು. ನಿಮ್ಮ ಐಡಿಯಾ ಏನು BJPಯನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರೋದಕ್ಕೆ? ನೀವು ಕೊಟ್ಟ ಐಡಿಯಾ ಏನು ಇಲ್ಲಿ ತನಕ? ಈ ಥರದ ಹೋರಾಟಗಳು, ಈ ಪಾದಯಾತ್ರೆ ಇರ್ಬೋದು, ಪ್ರತಿಭಟನೆಗಳಿರ್ಬೋದು, ಇದನ್ನು ಜಾಸ್ತಿ ಮಾಡೋ ಮುಖಾಂತರ ನಮ್ಮ ಪಕ್ಷದ ವರ್ಚಸ್ಸನ್ನು ಜಾಸ್ತಿ ಮಾಡ್ಕೊಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ. ಓಕೆ. ಎಲ್ಲೋ ಒಂದು ಕಡೆ ಅಶೋಕ್ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ. BTM ಲೇಔಟ್ಗೆ ಹೋಗಲಿಲ್ಲ ಪಾದಯಾತ್ರೆ ಮಾಡ್ತಾ. ಅದಕ್ಕೆ ನಿಜವಾದ ಕಾರಣ ಏನಾದರೂ ಇದೆಯಾ? ಸ್ಪೆಸಿಫೈಡ್ ಕಾರಣ ಏನಾದರೂ ಇದೆಯಾ? ಇಲ್ಲ, ನಾನು BTM ಲೇಔಟ್ಗೆ 3 ಬಾರಿ ನಾನು ಟೈಮ್ ಕೊಟ್ಟಿದ್ದೆ. ನನ್ನ ಪಾದಯಾತ್ರೆಯಲ್ಲಿ ರೆಗ್ಯುಲರ್ 3 ಟೈಮ್ಸ್ ನಾನು ಟೈಮ್ ಕೊಟ್ಟಿದ್ದೆ. ಆ 3 ಟೈಮ್ಸಲ್ಲೂ ಅವರು ಮಾಡೋಕ್ಕೆ ಆಗಲಿಲ್ಲ. ಅವ್ರದ್ದೇ ಆದಂಥ ಟೈಮನ್ನು ಆಯ್ಕೆ ಮಾಡ್ಕೊಂಡಿದ್ರು.
ಆ ಸಂದರ್ಭದಲ್ಲಿ ನಾನು ಪಾದಯಾತ್ರೆ ನಂದು ಮುಗಿದೋಯ್ತು. 15ನೇ ತಾರೀಕು ನಂದು ಕುರುಬರಹಳ್ಳಿಯಲ್ಲಿ ನಾನು ಪಾದಯಾತ್ರೆಯನ್ನು ನಾನು ಮುಕ್ತಾಯ ಮಾಡಿದೆ 15ನೇ ತಾರೀಕು. 17ನೇ ತಾರೀಕು ಅವ್ರು ಪಾದಯಾತ್ರೆಯನ್ನು ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನಾನು 225 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ನನ್ನ ಕಾಲಿನ ಸಮಸ್ಯೆ ಇತ್ತು. ನಾನು ಕಬಡ್ಡಿ ಪ್ಲೇಯರು. ಹಿಂದೆ ಭಾಳಷ್ಟು ಸರಿ ನನ್ನ ನೀ ಆಪ್ರೇಷನ್ ಆಗಿದೆ, ಒಂದು 10-15 ಬಾರಿ ನೀ ಆಪ್ರೇಷನ್ ಆಗಿದೆ. ಅಷ್ಟಿದ್ರೂ ಕೂಡ ನಾನು ಪಾದಯಾತ್ರೆ ಮಾಡಿದೆ. ಅದಕ್ಕೋಸ್ಕರ ಡಾಕ್ಟ್ರ್ ಅಡ್ವೈಸ್ ಮಾಡಿದ್ರು, ನೀವು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತೇಳಿ. ಆ ಸಂದರ್ಭದಲ್ಲಿ ಹೋಗಿಲ್ಲ ಅಷ್ಟೇ. ಇಲ್ಲಾಂದ್ರೆ ನನಗೇನು ಯಾರೇ ಆದರೂ ಸರಿ, ನನ್ನ ಪಾರ್ಟಿ ಮುಖ್ಯ ಹೊರತು ಬೇರೆ ಯಾರೂ ಮುಖ್ಯ ಆಗಲ್ಲ ನನಗೆ. ಆ ದೃಷ್ಟಿಯಿಂದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದಾದರೆ ಬೆಂಗಳೂರಲ್ಲಿ 101 ಸ್ಥಾನ ಯಾಕೆ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ? ಬಿಟ್ಕೊಟ್ಬಿಡ್ಬೋದು ಆಯ್ತು ಅವ್ರಿಗೆ. 101 ಸ್ಥಾನ ಯಾಕೆ ಗೆಲ್ಲಕ್ಕೆ ಸಾಧ್ಯ? 12 MLA ಗೆಲ್ಲಕ್ಕೆ ಸಾಧ್ಯ? 3 ಪಾರ್ಲಿಮೆಂಟ್ ಸ್ಥಾನವನ್ನು 3 ಗೆದ್ದುಬಿಟ್ಟಿದ್ದೀರಲ್ಲ. ಅದೇ ನಿಮ್ಮ ಹತ್ರ ಕೆಪಾಸಿಟಿ ಇದೆ, ಆದರೆ ನೀವು ಲೀಡರ್ಶಿಪ್ಪನ್ನು ನೀವು ತಗೊಳ್ಳೋಕೆ ರೆಡಿ ಇಲ್ಲ. ಅದನ್ನು ಜಾರ್ಜ್ ಅವರಿಗೆ ಅಥವಾ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿಗೆ ಬಿಟ್ಬಿಟ್ಟಿದ್ದೀರಿ. ನಿಮಗೆ ಇಷ್ಟು ದೊಡ್ಡ ಒಂದು ಸಂಘ ಪರಿವಾರದ ಬ್ಯಾಕಪ್ ಇದೆ, ಕೆಡರ್ ಇದೆ, BJP ಪಾರ್ಟಿ ಇದೆ, ಸೊ ಅನಂತಕುಮಾರ್ ಅಂತ ನಾಯಕರಿದ್ದಾರೆ. ನೀವು ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದೀರಿ, ನೀವು ರೆಡಿ ಇಲ್ಲ ಅದನ್ನು ತಗೊಳ್ಳೋಕ್ಕೆ. ಬೇಡ, ಈ ಹಿಂಜರಿಕೆ ನಿಮ್ಮನ್ನು ಹಿಂದೆ ಕೆಳೀತಾ ಹೋಗ್ತಾ ಇದೆ. ನಿಮ್ಮಲ್ಲಿ ಬಹಳ ಅಗಾಧವಾದಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ, ನೀವು ಯೂಸ್ ಮಾಡ್ತಾ ಇಲ್ಲ, ಇದು ಆರೋಪ. ಅಲ್ಲ, ನಾನು ಒಪ್ಕೊತೀನಿ ಅದನ್ನು ಅರ್ಧ ಸತ್ಯ ಅಂತ ನನಗನ್ಸುತ್ತೆ. ಯಾಕಂದರೆ ನನಗೆ ಅಕ್ಟೋಬರ್ 2 ಅಮಿತ್ ಶಾ ಅವ್ರ ಕಾರ್ಯಕ್ರಮ ಕೊಟ್ಟರು, ನನ್ನ ಕೈಲಿ ಅದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇದೆ, ನಾನಂತಲ್ಲ. ಆ ಮೋಟ್ರ್ ಬೈಕ್ ರ್ಯಾಲಿ ಮಾಡಿದ್ದೇ ಮೊದಲನೇ ತಪ್ಪು, ನಾವು ಮಾಡಬಾರ್ದಾಯಿತು. ಸುಮಾರು 1 ದಿನ 2 ದಿನ ಅವ್ರು ಮೋಟ್ರ್ ಬೈಕಲ್ಲಿ ಬಂದು ಇಮಿಡಿಯೇಟಾಗಿ ಸಭೆಯಲ್ಲಿ ಅಂತಂದ್ರೆ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ, ಬಿಸಿಲಿತ್ತು. ಬರೋವಂಥವ್ರಿಗೆ ಈ ಸರ್ಕಾರದಿಂದನೂ ಭಾಳಷ್ಟು ತೊಂದರೆ, ಟ್ರಾಫಿಕ್ ಜಾಮ್ ಮಾಡುವಂಥದ್ದು ಇದೆಲ್ಲವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ವೈಫಲ್ಯ ಆಯಿತು ಅನ್ನೋ ಒಂದು ಕೆಟ್ಟ ಆಪಾದನೆಯನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಓಕೆ, ಒಂದು ಬ್ರೇಕ್ ತಗೊಳ್ತೇನೆ.